ಗಣಪತಿ ಬಪ್ಪ ಮೋರಯ್ಯ ಅಂತ ಹೇಳ್ತಾರೆ. ಇವನ್ ಬಿಟ್ಟು ಇದ್ಯಾವ್ದೋ ಹೊಸದು ಸಾಬ್ರನ್ ಬಯ್ಯೋ ಪರಂಪರೆ ಯಾರು ಹುಟ್ಟಾಕಿರೋದು? ಇಸ್ಲಾಂ ಯಾರಿಗೂ ಕಲ್ತುರಾಟ ಮಾಡಿ ಗಲಭೆಗಳನ್ನ ಮಾಡಿ ಅಂತ ಹೇಳ್ಕೊಟ್ಟಿಲ್ಲ. ಯಾರ ಅಪರಾಧ ಮಾಡಿದ್ರು ಮುಲಾಜ್ ನೋಡದೆ ಒಳಗ್ ಹಾಕ್ತಿರ್ಬೇಕು. ಅದೊಂದು ಹುಡುಗಿ ಯಾವ್ದೋ ಸಾಬ್ರು ಕುಡ್ದವ್ರು ಅದೆಂತದೋ ಮಕ್ಳು ಆಕೆ ಬೈತಾ ಇರೋದು ಸಾಬ್ರಿಗಲ್ಲ, ಆಕೆ ಅವಮಾನ ಮಾಡ್ತಾ ಇರುವಂತದ್ದು ಹಿಂದೂ ಧರ್ಮಕ್ಕೆ. ಆ ಅಪ್ಪನ್ ಬಾಯಿಗೆ ಸಂಸ್ಕೃತಿನೇ ಇಲ್ಲ. ಎಲ್ರ ವಿರುದ್ಧನೂ ಚಾಲೆಂಜ್ ಕಟ್ಕೊಂಡು ಹೊಲ್ಸೆ ಮಾತಾಡ್ಕೊಂಡು ಆಯ್ತು ಯತ್ನಾಳ್ ಮಗನ್ ಕರ್ಕೊಂಡ್ ಬಂದ್ಬಿಟ್ಟು ಅಲ್ಲಿ ರೋಡಲ್ಲಿ ನಿಲ್ಸಕ್ ಹೇಳಿ, ಅಶೋಕ್ ಮಗನ್ ಕರ್ಕೊಂಬಂದ್ ರೋಡಲ್ಲಿ ನಿಲ್ಸಕ್ ಹೇಳಿ, ವಿಜಯೇಂದ್ರನ್ ಮಗನ್ ಕರ್ಕೊಂಬಂದ್ ರೋಡಲ್ಲಿ ನಿಲ್ಸಕ್ ಹೇಳಿ, ಅವ್ರ ಕುಂಡೆಗ್ ಬಾರ್ಸಕ್ ಹೇಳಿ. ಆಗತ್ತಾ? ನಾಚಿಕೆ ಆಗ್ಬೇಕು ಬಿಜೆಪಿ ಅವರಿಗೆ. ಮದ್ದೂರಿನಲ್ಲಿ ಗಣಪತಿ ವಿಸರ್ಜನೆ ಸಂದರ್ಭದಲ್ಲಾದಂತಹ ಕಲ್ಲು ತೂರಾಟ ಗಲಭೆ ಸಂಬಂಧಪಟ್ಟಾಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಸದ್ಯ ಈಗ ನಜ್ಮಾ ಅವರಿದ್ದಾರೆ. ಬನ್ನಿ ಅವ್ರನ್ನೇ ಮಾತನಾಡ್ಸೋಣ. ನಿನ್ನೆ ಅದ್ದೂರಿಯಾಗಿ ಮದ್ದೂರಿನಲ್ಲಿ ಶೋಭಾಯಾತ್ರೆ ಆಯಿತು, ಸಾಮೂಹಿಕ ಗಣಪತಿ ವಿಸರ್ಜನೆ ಆಯಿತು. ಅದಕ್ಕೂ 2 ದಿನಕ್ಕೂ ಹಿಂದೆ ಆದಂತಹ ಕಲ್ಲು ತೂರಾಟ ಗಲಭೆ ಘಟನೆಗೆ ಸಂಬಂಧಪಟ್ಟ ಏನ್ ಹೇಳ್ತೀರಿ? ಇಸ್ಲಾಂ ಯಾರಿಗೂ ಕಲ್ತೂರಾಟ ಮಾಡಿ ಗಲಭೆಗಳನ್ನ ಮಾಡಿ ಅಂತ ಹೇಳ್ಕೊಟ್ಟಿಲ್ಲ. ಸೊ ಯಾರು ಕಲ್ಲು ತೂರಾಟ ಮಾಡಿದ್ದಾರೆ ಅವ್ರಿಗೆ ನಮ್ಮ ಕಾಂಗ್ರೆಸ್ ಸರ್ಕಾರ ಯಾವುದೇ ಮುಲಾಜು ನೋಡದೆ ಒದ್ದು ಒಳಗ್ ಹಾಕಿರುವಂತ ಕೆಲಸವನ್ನ ಮಾಡಿದೆ. ಅದನ್ನ ಮಾಡಿರುವಂತ ನಮ್ಮ ಸರ್ಕಾರಕ್ಕೆ, ನಮ್ಮ ಗೃಹ ಇಲಾಖೆಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಯಾರು ಅಪರಾಧ ಮಾಡಿದ್ರು ಮುಲಾಜು ನೋಡದೆ ಒಳಗ್ ಹಾಕ್ತಿರ್ಬೇಕು. ಅದೇ ಹೊತ್ತಲ್ಲಿ ಗಮನಿಸಬೇಕಾಗಿರೋ ಇನ್ನೊಂದು ಅಂಶ ಏನಂದ್ರೆ, ನಮ್ಮೂರಲ್ಲೆಲ್ಲ ಗಣಪತಿ ಕೂರಿಸ್ತಿದ್ರು. ನಾನು 27-28 ವರ್ಷ ವಯಸ್ಸಲ್ಲಿ ಇಷ್ಟು ವರ್ಷನೂ ಗಣಪತಿ ಪೂಜೆ ನೋಡ್ಕೊಂಡ್ ಬಂದಿದ್ದೀನಿ. ಗಣಪತಿ ಕೂರ್ಸೋದು 3 ದಿನಕ್ಕೋ 11 ದಿನಕ್ಕೋ 13 ದಿನಕ್ಕೋ ಗಣಪತಿ ಬಿಡೋದು, ನಾವು ಪ್ರೊಸೆಷನ್ಸ್ಗಳೆಲ್ಲ ನಾವು ಹೋಗಿದ್ದೀವಿ. ಆದ್ರೆ ಒಂದ್ಸತಿನೂ ಆ ಪ್ರೊಸೆಷನ್ ಅಲ್ಲಿ ಈ ಕೆಟ್ಟದಾಗ ಅದೊಂದು ಹುಡುಗಿ ಯಾವ್ದೋ ಸಾಬ್ರು ಕುಡ್ದವ್ರು ಅದೆಂತದೋ ಮಕ್ಳು ನನ್ನ ಬಾಯಿ ಹೇಳಿ ಅದನ್ನ ನನ್ನ ಬಾಯಿ ಹೊಲ್ಸ್ ಮಾಡ್ಕೊಳಕ್ ಇಷ್ಟಪಡಲ್ಲ. ಆ ತರ ಹೇಳಿಕೆಗಳನ್ನ ಯಾವತ್ತೂ ನಿಜವಾದ ಹಿಂದೂಗಳು ಕೊಡೋದಿಲ್ಲ. ಏನ್ ಹೇಳ್ತಾರೆ? ಗಣಪತಿನ ತಗೊಂಡು ಹೋಗ್ಬೇಕಾದ್ರೆ ನಮ್ಮೂರಲ್ಲಿ ಗಣಪತಿ ಬಪ್ಪ ಮೋರಯ್ಯ ಅಂತ ಹೇಳ್ತಾರೆ. ಇಲ್ಲ ಗಣಪತಿ ಬಂದ, ಕಾಯಿ ಕಡುಬು ತಿಂದ, ಚಿಕ್ಕ ಕೆರೆಲೆದ್ದ, ದೊಡ್ಡ ಕೆರೆಲ್ ಬಿದ್ದ ಅಂತ ಹೇಳ್ತಾರೆ. ಇವೇ ತಾನೇ ಹೇಳೋದು. ಇವನ್ ಬಿಟ್ಟು ಇದ್ಯಾವ್ದೋ ಹೊಸದು ಸಾಬ್ರನ್ ಬಯ್ಯೋ ಪರಂಪರೆ ಯಾರು ಹುಟ್ಟಾಕಿರೋದು? ಇದು ವೆರಿ ಕ್ಲಿಯರ್ಲಿ ಗೊತ್ತಾಗುತ್ತೆ. ಈ ಪರಂಪರೆ ಹುಟ್ಟಾಕಿರೋದು ಬಿಜೆಪಿ ಅವರು. ಈ ತರ ಬೈಗಳನ್ನ ಹುಟ್ಟಾಕಿರೋದು ಬಿಜೆಪಿ ಅವರು. ಯಾವತ್ತು ಒಂದು ದೇವ್ರನ್ನ ತೆಗೆದುಕೊಂಡು ಹೋಗ್ಬೇಕಾದ್ರೆ ಅದಕ್ಕೆ ರೆಸ್ಪೆಕ್ಟ್ಫುಲ್ ಆಗಿರುವಂತಹ ಬಿಹೇವಿಯರ್ ಅಲ್ಲಿ ನಾವು ಹಿಂದೆ ಹೋಗ್ಬೇಕಾಗತ್ತೆ. ಆ ಪ್ರೊಸೆಷನ್ಗಳಲ್ಲಿ, ಮೆರವಣಿಗೆಗಳಲ್ಲಿ ಹೋಗ್ಬೇಕಾಗತ್ತೆ. ಓಕೆ, ಘೋಷಣೆಯನ್ನ ಕೂಗಿದಂತಹ ಜ್ಯೋತಿ ಎನ್ನುವಂತಹ ಮಹಿಳೆಯರನ್ನು ಕೂಡ ನಾನು ಮಾತನಾಡಿಸ್ತೇನೆ ನಿನ್ನೆ ಮಾತನಾಡುವಾಗ ಫೋನ್ ಅಲ್ಲಿ. ಅಂದ್ರೆ ಲಾಠಿ ಚಾರ್ಜ್ ಆದ್ಮೇಲೆ ನಾನು ಆ ರೀತಿಯಾಗಿ ಬೇಸರದಲ್ಲಿ ಆ ರೀತಿಯಾಗಿ ಕಲ್ಲು ತೂರಾಟ ಆಗಿದ್ರಿಂದಾಗಿ ನಾನು ಆ ಮಾತನ್ನ ಆಡದೆ, ಘೋಷಣೆಯನ್ನ ಕೂಗದೆ ಅನ್ನುವಂಥದ್ದು ಹೇಳಿದ್ರು. ಹಾಯ್ ಅಮ್ಮ, ಆ ಲಾಠಿ ಚಾರ್ಜ್ ಆಗಕ್ಕಿಂತ ಮುಂಚೆ ಅದನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡಿರೋದು ಅಂತ ಹೇಳಿ ಯಾರು ಡೌನ್ಲೋಡ್ ಮಾಡಿದ್ರು ಅವರೇ ಹೇಳ್ತಿದ್ದಾರೆ. ಆ ತರ ಆಕೆ ಹೇಳಿದ್ದು ವೈರಲ್ ಆಗಿ ಎಲ್ಲ ಕೇಳಿಸ್ಕೊಂಡಾದ್ಮೇಲೆ ಇವೆಲ್ಲವೂ ಕೂಡ ನಡೆದಿರೋದು. ಸೊ ಅದೊಂದು ಪಿತೂರಿಯುತವಾಗಿ ಮಾಡಿರುವಂಥದ್ದು ವೆರಿ ಕ್ಲಿಯರ್ಲಿ ಗೊತ್ತಾಗ್ತಿದೆ. ಆಕೆ ಬೈತಾ ಇರೋದು ಸಾಬ್ರಿಗಲ್ಲ, ಗಮನದಲ್ಲಿ ಇಟ್ಕೋಬೇಕು ನಾವು. ಆಕೆ ಬೈದಿರೋದು ಸಾಬ್ರಿಗಾದ್ರೂ ಕೂಡ ಆಕೆ ಅವಮಾನ ಮಾಡ್ತಾ ಇರುವಂಥದ್ದು ಹಿಂದೂ ಧರ್ಮಕ್ಕೆ. ಹಿಂದೂ ಧರ್ಮ ಏನ್ ಹೇಳುತ್ತೆ? ಸರ್ವೇ ಜನೋ ಸುಖಿನೋ ಭವಂತು ಅಂತ ಹೇಳುತ್ತೆ. ಎಲ್ಲರೂ ಸುಖವಾಗಿರ್ಬೇಕು, ಎಲ್ಲರೂ ನೆಮ್ಮದಿಯಾಗಿರ್ಬೇಕು ಅಂತ. ಗಣಪತಿದು ಏನು? ಆತ ವಿಘ್ನ ವಿನಾಶಕ, ವಿಘ್ನ ನಿವಾರಕ ಆತ. ಆತನ ಹಿಂದೆ ಹೋಗ್ತಾ ಹಿಂಗೆಲ್ಲ ಬೈದಿರೋದು ಗಣಪತಿಗೆ ಮಾಡ್ತಾ ಇರುವಂಥ ಅಪಮಾನ. ನಮ್ಮಲ್ಲಿ ಸುಸಂಸ್ಕೃತ ಹೆಣ್ಮಕ್ಳು ಏನ್ ಮಾಡ್ತಾರೆ ಹೇಳಿ? ಬೆಳಿಗ್ಗೆ ಅಥವಾ ಹಬ್ಬ ಹರಿದಿನಗಳಲ್ಲಿ ಗಣಪತಿನ ತಂದಿಡಕ್ಕಾಗಲ್ಲ ಅಂತ ಹೇಳಿ ಸಗಣಿ ಉಂಡೆ ಮಾಡಿ ಅದ್ರ ಮೇಲೆ ಗರ್ಕೆ ಇಟ್ಟು ಅದು ಗಣಪ ಅಂತ ಪೂಜೆ ಮಾಡಿ ಕಣ್ಣು ಗೊತ್ಕೊಂತಾರೆ. ಅದು ನಮ್ಮ ಹಿಂದೂ ಸಂಸ್ಕೃತಿಯ ಹೆಣ್ಣು ಮಕ್ಕಳ ಸಂಸ್ಕಾರ, ಗುಣ. ಈ ಯಾರು ಕಿಡಿಗೇಡಿಗಳು, ಈ ಕಲ್ತೂರವರು, ಈ ಮುಸಲ್ಮಾನರಿಗೆಲ್ಲ ಬೈಯೋರು, ಇವ್ರು ಯಾರು ಇಸ್ಲಾಂ ರಕ್ಷಕರು ಅಲ್ಲ, ಹಿಂದೂ ರಕ್ಷಕರು ಅಲ್ಲ. ಅವ್ರು ಅಮ್ಮಂಗೇನೋ ಹಿಂದೂ ರಕ್ಷಕಿ, ದೊಡ್ಡ ಸಿಂಹಿಣಿ ಅಂತೆಲ್ಲ ಏನೇನೋ ಹೇಳ್ತಿದ್ದಾರೆ. ಹಿಂದೂ ಧರ್ಮ ಉಳಿಸ್ತಾ ಇರೋದು ನಮ್ಮ ಊರುಗಳಲ್ಲಿ, ಮನೆಗಳಲ್ಲಿ ಇದಾರಲ್ಲ ಹೆಣ್ಣುಮಕ್ಳು, ಅವರು. ಹಿಂದೂ ಧರ್ಮದಲ್ಲಿ ಆಚರಣೆಗಳು ಎಷ್ಟು ಮಡಿವಂತಿಕೆಯಿಂದ ಮಾಡ್ತಾರೆ. ನಮಗೆ ಖುಷಿ ಆಗುತ್ತೆ ಅಯ್ಯಪ್ಪ ಮಾಲೆ ಹಾಕಿಸ್ಕೊಂಡಾಗ, ಅಥವಾ ಗಣಪತಿ ಹಬ್ಬದ ಟೈಮಲ್ಲಿ ಎಂಥ ಶುಚಿತ್ವದ ಆಚರಣೆಗಳನ್ನ ಮಾಡ್ತಾರೆ. ಅದನ್ನ ಬಿಟ್ಟು ಇಂಥವ್ರ ಕಡೆಯಿಂದ ಈ ಕಲ್ತೂರಾಟ ಮಾಡೋರು ಇಸ್ಲಾಂ ಹೆಸರು, ಮುಸಲ್ಮಾನರ ಹೆಸರು ಹಾಳು ಮಾಡ್ತಿದ್ದಾರೆ. ಈ ಘೋಷಣೆ ಕೂಗೋರು ಹಿಂದೂಗಳ ಹೆಸರನ್ನ ಹಾಳು ಮಾಡ್ತಿದ್ದಾರೆ. ಇವರಿಬ್ರಿಗೂ ಕೂಡ ಈ ಪೊಲಿಟಿಕಲ್ ಪ್ರೆಷರ್ಗಳನ್ನ ಬಿಲ್ಡ್ ಮಾಡುವಂಥವ್ರು. ನೋಡಿ, ಕಲ್ತೂರಾಟ ಆಯ್ತು, ಯಾರಾದ್ರೂ ಮುಸ್ಲಿಂ ನಾಯಕರು ಹೋಗ್ಬಿಟ್ಟು ಯಾರನ್ನ ಅರೆಸ್ಟ್ ಮಾಡಿದಿರ ಅವರ ಬಿಡುಗಡೆ ಮಾಡಿ ಅಂತ ಏನಾದ್ರು ಕೇಳಿದಾರ? ಪ್ರತಿಭಟನೆ ಮಾಡಿದಾರ? ಅರೆಸ್ಟ್ ಆದ್ರೂ ಕೂಡ ಸುಮ್ಮನೆ ಇದ್ದಾರೆ, ತಪ್ಪು ಮಾಡಿದಾರ ಅನುಭವಿಸ್ತಾರೆ ಅಂತ. ಅದೇ ನೋಡಿ ಬಿಜೆಪಿ ಅವ್ರು ಏನ್ ಮಾಡ್ತಿದ್ದಾರೆ, ಅಲ್ಲಿ ಸಿಕ್ಕಿದ್ದೇ ಒಂದು ಆಪರ್ಚುನಿಟಿ ಅಂತ ಹೇಳಿ ಶೋಭಾಯಾತ್ರೆ ಮಾಡಿ ಎಲ್ಲರೂ ಹೋಗಿದ್ದೇನು, ಉರಿಯೋ ಬೆಂಕಿಗೆ ತುಪ್ಪ ಸುರಿದಿದ್ದೇನು. ಇವೆಲ್ಲ ಬಿಹೇವಿಯರ್ಗಳಿಗೆ ಆದಷ್ಟು ಬೇಗ ಬ್ರೇಕ್ ಬೀಳುವಂತ ಕೆಲಸಗಳು ಆಗ್ಬೇಕು. ಮದ್ದೂರಲ್ಲಿ ಶೋಭಾಯಾತ್ರೆ ಮಾಡಬಾರ್ದಿತ್ತು ಅಂತ ಹೇಳ್ತಿರೋವಂಥದ್ದು ಅಥವಾ ಹೇಗೆ ಏನು ಅಂತ? ಉರಿಯೋ ಬೆಂಕಿ ತುಪ್ಪ ಯಾಕ್ರಿ ಸುರಿತೀರಾ? ರಾಜಕಾರಣಿಗಳಾಗಿರೋ ನಮ್ಗೆ ಒಂದು ನೈತಿಕವಾದಂತಹ ಕರ್ತವ್ಯ ಇರಬೇಕು, ನಮಗ್ ನೈತಿಕವಾದಂತಹ ಪ್ರಜ್ಞೆ ಇರಬೇಕು.
ನಾವು ಜನ ಬೇಸತ್ತು ಹೋಗ್ತಿದ್ದಾರೆ, ಜನರಿಗೆ ತೊಂದರೆ ಆಗ್ತಿದೆ ಅಂತಂದ್ರೆ ಅದು ತೊಂದರೆನ ನಿವಾರಿಸೋ ಕೆಲಸ ಮಾಡ್ಬೇಕೇ ವಿನಃ ಇನ್ನೊಂದ್ ಸ್ವಲ್ಪ ತೊಂದರೆ ಜಾಸ್ತಿ ಮಾಡಿ ಆ ಊರಲ್ಲಿ ಹಿಂದೂ ಮುಸ್ಲಿಂ ಗಲಾಟೆಗಳನ್ನ ಜನಾಂಗೀಯ ದಾಂಧಲೆಗಳಾಗೋ ತರ ಮಾಡೋದಲ್ಲ ರಾಜಕಾರಣಿಗಳ ಕರ್ತವ್ಯ. ರಾಜಕಾರಣಿಗಳು ಅಥವಾ ನಾಯಕರು ಅಂತ ಯಾರನ್ನ ಕರೀತಾರೆ? ಎಲ್ರನ್ನೂ ಸರಿಸಮವಾಗಿ ತಗೊಂಡು ಹೋಗೋರನ್ನ ಕರೀತಾರೆ. ಅಲ್ಲ, ಇವತ್ತು ರೇಣುಕಾಚಾರ್ಯ ಅವರು ಕೂಡ ಬಂದಿದ್ರು ಮದ್ದೂರಿಗೆ. ಆಮೇಲೆ ಇವತ್ತು ಸಂಜೆ ಯತ್ನಾಳ್ ಅವರು ಕೂಡ ಭೇಟಿ ಕೊಡ್ತಾರೆ. ಆ ಯಪ್ಪನ್ ಬಾಯಿಗೆ ಸಂಸ್ಕೃತಿನೇ ಇಲ್ಲ. ಯತ್ನಾಳ್ಗೆ ಎಲ್ರ ವಿರುದ್ಧನೂ ಚಾಲೆಂಜ್ ಕಟ್ಕೊಂಡು ಹೊಲ್ಸೆ ಮಾತಾಡ್ಕೊಂಡು ಆಯ್ತು. ಯತ್ನಾಳ್ ಮಗನ್ ಕರ್ಕೊಂಬಂದ್ಬಿಟ್ಟು ಅಲ್ಲಿ ರೋಡಲ್ಲಿ ನಿಲ್ಸಕ್ ಹೇಳಿ, ಅಶೋಕ್ ಮಗನ್ ಕರ್ಕೊಂಬಂದ್ ರೋಡಲ್ಲಿ ನಿಲ್ಸಕ್ ಹೇಳಿ, ವಿಜಯೇಂದ್ರನ್ ಮಗನ್ ಕರ್ಕೊಂಬಂದ್ ರೋಡಲ್ಲಿ ನಿಲ್ಸಕ್ ಹೇಳಿ, ಅವ್ರ ಕುಂಡೆಗೆ ಬಾರ್ಸಕ್ ಹೇಳಿ. ಆಗತ್ತಾ? ಇವ್ರ ಮಕ್ಳು ಯಾರು ಬೀದಿಗಿಳಿಯಲ್ಲ. ಅಮಾಯಕರು, ಅಮಾಯಕ ಹಿಂದೂಗಳು ಬಲಿ ಮಾಡೋದು. ನೋಡಿ, ಮಂಡ್ಯ ಸೌಹಾರ್ದ ಪರಂಪರೆಯ ನೆಲ. ಅದು ರೈತರ ಬೀಡು. ರೈತರಿಗೆ ಯಾವ ಜಾತಿ ಧರ್ಮ ಭೇದ ಭಾವ ಅನ್ನೋದಿರಲ್ಲ. ಅಂಥ ಒಂದು ಸಂಸ್ಕೃತಿ. ನಮ್ಮ ಜಿ ಮಾದೇಗೌಡರು ಎಂಥ ಶಿಕ್ಷಣ ಸಂಸ್ಥೆಗಳನ್ನ ಕಟ್ಟಿ ಧರ್ಮ ಭೇದಗಳನ್ನ ಬಿಟ್ಟು ಶಿಕ್ಷಣ ಕೊಟ್ಟಂಥ ನೆಲ. ಇವರು ಮಂಡ್ಯದಲ್ಲಿ ಬಿಜೆಪಿ ಬೇಸಿರ್ಲಿಲ್ಲ. ಇವಾಗ ಮಂಡ್ಯದಲ್ಲಿ ಬಿಜೆಪಿ ಬೇಸ್ ಮಾಡ್ಕೊಳಕ್ಕೆ ಈ ಒಂದು ಇಶ್ಯೂನ್ ಎತ್ಕೊಂಡು ಮದ್ದೂರು ಇಶ್ಯೂನ ತಗೊಂಡ್ಬಂದಿದ್ದಾರೆ. ರೀಸೆಂಟ್ಲಿ ನಾಗಮಂಗಲದಲ್ಲಿ ಹೋದ ವರ್ಷ ಮಾಡಿದ್ರು, ಈ ವರ್ಷ ಮದ್ದೂರಲ್ಲಿ ಮಾಡಿದ್ದಾರೆ. ಮುಂದಿನ ವರ್ಷ ಇನ್ನೆಲ್ಲಾದ್ರೂ ಒಂದ್ ಕಡೆ ಮಾಡ್ತಾರೆ. ಉರಿಗೌಡ ನಂಜೇಗೌಡ ಮಾಡಿದ್ರು. ಪುಣ್ಯಕವ ಕುಮಾರಣ್ಣ ಇನ್ನು ಇವ್ರ ಜೊತೆಗೆ ಸೇರ್ಕೊಂಡಿರ್ಲಿಲ್ಲ. ಕುಮಾರಣ್ಣ ಹೋಗೆಲ್ಲ ನಿಲ್ಸಿದ್ರು, ತಣ್ಣಗಾಕ್ಸಿದ್ರು. ಇವ್ರು ಬಿಜೆಪಿ ಅಟೆಂಪ್ಟ್ಗಳು ಫೇಲ್ ಆಗಿತ್ತು. ಈಗ ಬಿಜೆಪಿ ತಳವನ್ನ ಊರೋದಕ್ಕೆ, ಬಿಜೆಪಿ ತನ್ನ ಸ್ಥಾನವನ್ನ ಗಟ್ಟಿ ಮಾಡ್ಕೊಳ್ಳೋದಕ್ಕೆ, ಹಿಂದೂ ಮುಸ್ಲಿಂ ರಾಜಕಾರಣ ಮಾಡೋದಕ್ಕೆ ಮಂಡ್ಯವನ್ನ ತನ್ನ ಪ್ರಯೋಗಶಾಲೆಯಾಗಿ ಬಳಸ್ಕೊಳ್ತಿದೆ. ಮಂಡ್ಯದಲ್ಲಿ ಬೇಸ್ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತಿದೆ. ಓಕೆ, ಪ್ರತಿ ಬಾರಿನೂ ಕೂಡ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಬಂದಾಗ ಹಿಂದೂಗಳ ಮೇಲೆ ದಬ್ಬಾಳಿಕೆ ಮಾಡುವಂಥದ್ದು, ಈ ರೀತಿ ಲಾಠಿ ಚಾರ್ಜ್ ಮಾಡುವಂಥದ್ದನ್ನ ಬಲವಾಗಿ ನಿನ್ನೆನೂ ಕೂಡ ವೇದಿಕೆ ಕಾರ್ಯಕ್ರಮದಲ್ಲಿ ಕೂಡ ಬಿಜೆಪಿಯ ಮುಖಂಡರು ಕೂಡ ಆಕ್ರೋಶವನ್ನ ಹೊರ ಹಾಕಿದ್ರು ಅಂತ. ಮುಸಲ್ಮಾನರ ಮೇಲೆ ಯಾವಾಗ್ಲೂ ಪಾಪ ಲಾಠಿ ಚಾರ್ಜೆ ಆಗಲ್ಲ. ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮುಸಲ್ಮಾನರ ಮೇಲೆ ಲಾಠಿ ಚಾರ್ಜೆ ಮಾಡಿಲ್ಲ. ನಿನ್ನೆ ಪಾಪ ಯಾರನ್ನಾದ್ರೂ ಅರೆಸ್ಟ್ ಮಾಡಿದಾರೇನ್ರಿ? ಮದ್ದೂರಲ್ಲಿ ಯಾರನ್ನೂ ಅರೆಸ್ಟ್ ಮಾಡಿಲ್ಲ. ಅವನು ಅಲಿ ಅಂತೆ, ಸಾದಿಕ್ ಅಂತೆ, ಅಹಮದ್ ಅಂತೆ, ಮೊಹಮ್ಮದ್ ಅಂತೆ ಅಂತೆಲ್ಲ ಪಾಪ ಅರೆಸ್ಟ್ ಆಗಿದಾರಲ್ಲ, ಅವರೆಲ್ಲ ಹಿಂದೂಗಳು. ಮುಸ್ಲಿಂ ಹೆಸರು ಇಟ್ಕೊಂಡಿರೋದು ಪಾಪ ಅವರಷ್ಟೇ. ನಾಚಿಕೆ ಆಗ್ಬೇಕು ಬಿಜೆಪಿ ಅವ್ರಿಗೆ. ಒಳಗ್ ಹಾಕಿದಾರಲ್ರಿ, ನಿಮ್ಮವ್ರನ್ನ ಯಾರಾದ್ರೂ ಒಳಗ್ ಹಾಕಿದಾರಾ? ಅರೆಸ್ಟ್ ಮಾಡಿದಾರಾ? ಅಲ್ಲ, 500 ಜನರ ವಿರುದ್ಧ ಕೂಡ FIR ದಾಖಲಾಗಿದೆ. ಅದರಲ್ಲಿ ಹಿಂದೂ ಕಾರ್ಯಕರ್ತರು ಕೂಡ ಇದ್ದಾರೆ. ತಪ್ಪು ಯಾರು ಮಾಡಿದಾರೋ ಅವ್ರ ಮೇಲೆ ಮಾಡಿದ್ದಾರೆ. ಮುಸಲ್ಮಾನರನ್ನ ಒಳಗಡೆನೆ ಹಾಕಿದಾರಲ್ಲ. ಮುಸಲ್ಮಾನರ ಪರ ಕಾಂಗ್ರೆಸ್ ಸರ್ಕಾರ ಆಗಿರ್ತಿದ್ರೆ ಯಾಕೆ ಅವ್ರನ್ನೆಲ್ಲ ಕಂಡು ಹಿಡಿದು ಅವ್ರ ಮೇಲೆಲ್ಲ ದೂರು ದಾಖಲು ಮಾಡಿ FIR ಮಾಡಿ ಜುಡಿಷಿಯಲ್ ಕಸ್ಟಡಿಗೆ, ಕೋರ್ಟ್ಗೆ, ಜೈಲಿಗೆ ಯಾಕೆ ಕಳಿಸ್ತಿದ್ರು? ನಮ್ಮ ಸರ್ಕಾರ ಯಾರ ಪರವೂ ಅಲ್ಲ, ನಿಷ್ಪಕ್ಷಪಾತವಾಗಿ ಜನರ ಪರವಾಗಿ ಕೆಲಸ ಮಾಡುವಂಥ ಸರ್ಕಾರ. ಯಾರು ಇವಾಗ 18 ಜನ 19 ಜನ ಏನೋ ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಅದರ ಜೊತೆ 22 ಜನರನ್ನ 22 ಜನರ ಜೊತೆಗೆ ಈ ಹೆಣ್ಮಗಳು ಏನ್ ಕೆಟ್ಟದಾಗ ಮಾತಾಡಿದಾಳೆ ಆಕೆ ಮೇಲೂ ದೂರು ದಾಖಲಾಗಬೇಕು. ಜೊತೆಗೆ ಫ್ಲಾಗ್ ಅನ್ನ ಇಳಿಸಿ ಫ್ಲಾಗ್ ಅನ್ನ ಸುಡುವಂತ ಕೆಲಸ ಯಾರು ಮಾಡಿದ್ದಾರೆ ಅವ್ರ ಮೇಲೂ ಕೇಸ್ ದಾಖಲಾಗಬೇಕು, ಅವ್ರ ಮೇಲೂ FIR ಆಗಬೇಕು, ಅದು ಒಳಗೆ ಹಾಕಬೇಕು ಅವ್ರನ್ನೆಲ್ಲ. ಇಂಥ ಶಕ್ತಿಗಳನ್ನ ಅಲ್ಲಲ್ಲೇ ಕಡಿಮೆ ಮಾಡಿದ್ರೆ ನಮ್ಮ ಮಂಡ್ಯ ಮೈಸೂರು ನೆಮ್ಮದಿಯಾಗಿ ಉಳ್ಕೊಳ್ಳುತ್ತಿಲ್ಲ. ಅಂದ್ರೆ ಇವ್ರು ಮಂಡ್ಯ ಮೈಸೂರಿಗೂ ಬಂದು ನೆಮ್ಮದಿ ಹಾಳು ಮಾಡಿ ಮತ್ತೊಂದು ದಕ್ಷಿಣ ಕನ್ನಡ ಜಿಲ್ಲೆ ಮಾಡಿ ನಮ್ಮ ಜಿಲ್ಲೆ ನೆಮ್ಮದಿನ ಹಾಳು ಮಾಡ್ತಾರೆ. ಓಕೆ, ಮದ್ದೂರಲ್ಲಾದಂತಹ ಕಲ್ಲು ತೂರಾಟ ಗಲಭೆಗೆ ಮುಖ್ಯ ಕಾರಣ ಏನು ಅಂತ ಹೇಳ್ತೀರಿ ನೀವು? ಪ್ರಚೋದನೆ. ಅದೇ ಪಕ್ಕದಲ್ಲಿ ಕೊಪ್ಪ ಅಂತ ಒಂದು ಊರಿದೆ. ನಮ್ಮ ಪರ್ವೇಜ್ ಅಂತ ಒಬ್ಬ ಹುಡುಗ ವಿಡಿಯೋ ಕಳಿಸಿದ್ದ. ಆತ ಕ್ಲಿಯರ್ಲಿ ಹೇಳ್ತಿದ್ದ, ಅಲ್ಲಿ ಎಷ್ಟು ಚೆನ್ನಾಗಿ ಹಿಂದೂ ಮುಸ್ಲಿಂ ಭಾಯಿ ಗಣಪತಿ ಬಪ್ಪ ಮೋರೆಯ ಅಂತ ಆಚರಣೆ ಮಾಡಿದ್ದಾರೆ. ಇಲ್ಲಿ ಇದೊಂದು ನನಗೆ ನೀಟ್ಲಿ ಪ್ಲಾನ್ಡ್ ಅಂತ ಅನ್ಸುತ್ತೆ. ಹಿಂಗೆ ಹೇಳಿಕೆ ಕೊಡಿಸೋದು, ಪ್ರಚೋದನೆ ಮಾಡಿಸಿ ಕಲ್ಲು ತೂರಾಟ ಮಾಡಿಸೋದು, ಇವೆಲ್ಲವೂ ಕೂಡ ನೀಟ್ಲಿ ಪ್ಲಾನ್ಡ್. ಎರಡೂ ಕಡೆಯ ಕೋಮು ವಿಚ್ಛಿದ್ರಕಾರಿ ಶಕ್ತಿಗಳು ಮಾಡಿರುವಂಥ ಕೆಲಸ. ಇದೇ ರೀತಿ ಮೊನ್ನೆ ಬಾಗಲಕೋಟೆಗೆ ಹೋಗಿದ್ದೆ ನಾನು. ಬಾಗಲಕೋಟಲ್ಲೂ ಇದೇ ಥರದ ಒಂದು ಗಲಾಟೆ ಆಯಿತು. ಬಟ್ ಅಲ್ಲಿ ಎರಡೂ ಸಮುದಾಯದವರು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಬಂದು, ಬಿಡಿ ನಮ್ಮ ಹುಡುಗರನ್ನ ತಪ್ಪು ಮಾಡಿದ್ದಾರೆ, ನಿಮ್ಮ ಬ್ಯಾನರ್ಗಳನ್ನೆಲ್ಲ ಹರಿದು ಮತ್ತೆ ನಿಮ್ಮ ಧ್ವಜನೆಲ್ಲ ಇಳಿಸಿ ತಪ್ಪು ಮಾಡಿದ್ದಾರೆ ಅಂತ ಹೇಳಿ ಅದನ್ನ ಅಲ್ಲಿಗೆ ಮುಗಿಸಿ FIR ಮಾಡಿಸಿ ಕ್ಲೋಸ್ ಮಾಡಿದ್ರು. ಅದೇ ಥರ ಇಲ್ಲೂ ಮಾಡೋದಕ್ಕೆ ಒಂದು ಸಾಧ್ಯತೆ ಇತ್ತು. ಅದನ್ನ ಉದ್ವಿಗ್ನ ಪರಿಸ್ಥಿತಿಗೆ ತಗೊಂಡು ಹೋಗಿರೋದು, ಇದನ್ನ ತುಂಬಾ ಅತಿರೇಕ ಮಾಡ್ತಾ ಇರುವಂಥದ್ದು ಬಿಜೆಪಿ ಈ ಕೆಲಸವನ್ನ ನಿಲ್ಲಿಸಬೇಕು. ನಾವುಗಳು ಪ್ರಜ್ಞಾವಂತರಾಗಿ ಬಿಹೇವ್ ಮಾಡಬೇಕು. ಅಲ್ಲಿ ಬಲಿಪಶುಗಳಾಗುವಂಥದ್ದು ಅಮಾಯಕರ ಬದುಕಿನ ಜೊತೆ ಆಟ ಆಡಬೇಡಿ. ಓಕೆ, ಮುಸ್ಲಿಂ ಮುಖಂಡರು ಕೂಡ ಮದ್ದೂರಿನಲ್ಲಿ ತಪ್ಪನ್ನ ಒಪ್ಕೊಂಡಿದ್ದಾರೆ. ಹೌದು, ನಮ್ಮಿಂದ ತಪ್ಪು ಆಗಿದೆ ಅನ್ನುವಂಥದ್ದನ್ನು ಕೂಡ ಒಪ್ಕೊಂಡಿದ್ದಾರೆ. ಯಾರು? ಹೌದು, ಅದು ಒಳ್ಳೆ ಗುಣ. ಅಪ್ರಿಶಿಯೇಟ್ ಮಾಡಿ. ತಪ್ಪು ಮಾಡಿರೋರ್ನ ಜೈಲಿಗೆ ಹಾಕಿ ಅಂತ ಅವ್ರು ಹೇಳಿದ್ದಾರೆ. ಅಪ್ರಿಶಿಯೇಟ್ ಮಾಡಿ ಆ ಗುಣ ನೀವು. ಅದು ಬರ್ಬೇಕಾಗಿರೋದು ನಾಯಕತ್ವ. ಅದನ್ನ ನಾಯಕತ್ವ ಅಂತ ಹೇಳೋದು. ತಪ್ಪನ್ನ ತಪ್ಪು, ಸರಿನ ಸರಿ ಅಂತ ಹೇಳೋದನ್ನ ನಾಯಕತ್ವ ಅಂತ ಹೇಳೋದು. ಉರಿಯೋ ಬೆಂಕಿಗೆ ತುಪ್ಪ ಹಾಕೋದಲ್ಲ ನಾಯಕತ್ವ.
ಓಕೆ, ಕೊನೆಯದಾಗಿ ತಪ್ಪು ಯಾರೇ ಮಾಡಿದ್ರು ಕೂಡ ಆ ತಪ್ಪೇನೆ. ಮುಸ್ಲಿಂ ಆಗಿರ್ಬೋದು, ಹಿಂದೂ ಆಗಿರ್ಬೋದು, ಧರ್ಮನ ತಗೊಂಬರೋದು ಬೇಡ. ಈ ಘಟನೆಗೆ ಆದಂತಹ ಹಿನ್ನೆಲೆಯಲ್ಲಿ ದುಷ್ಕರ್ಮಿಗಳಿಗೆ ನೀವು ಏನು ಎಚ್ಚರಿಕೆಯನ್ನು ಕೊಡ್ತೀರಾ? ಅದು ಯಾವುದೇ ಸಮುದಾಯ ಆಗಿರ್ಬೋದು, ಈ ಇಂತಹ ಒಂದು ಧಾರ್ಮಿಕ ಕೆಲಸ ಅದು ಧಾರ್ಮಿಕ ಆಚರಣೆ ಕಾರ್ಯಕ್ರಮ ಆಗುವಾಗ ಈ ರೀತಿ ಆಗಬಾರ್ದಾಗಿತ್ತು, ಆಗಿದೆ. ಏನು ಎಚ್ಚರಿಕೆ ಕೊಡ್ತೀರಿ ದುಷ್ಕರ್ಮಿಗಳಿಗೆ? ಲಕ್ಷಾಂತರ ಗಣಪತಿಗಳನ್ನ ಕರ್ನಾಟಕ ರಾಜ್ಯದಲ್ಲಿ ಕೂರಿಸಿದ್ದಾರೆ. ಅದ್ರಲ್ಲಿ ಬೆರಳೆಣಿಕೆಯಂತಹ ಜಾಗಗಳಲ್ಲಿ ಈ ತರ ಆಗಿರೋದನ್ನ, ಒಂದೋ ಎರಡೋ ಕಡೆ ಆಗಿರೋದನ್ನ, ಇದನ್ನೇ ಅತಿರೇಕವಾಗಿ ನಾವು ತೋರಿಸುವಂತಹ ಅವಶ್ಯಕತೆ ಇಲ್ಲ. ಈ ಅತಿರೇಕಗಳನ್ನ ದಯವಿಟ್ಟು ಯಾರು ಫಾಲೋ ಮಾಡಬೇಡಿ. ಇದು ಮನುಷ್ಯರ ಗುಣ ಅಲ್ಲ, ಒಳ್ಳೆ ಗುಣ ಅಲ್ಲ, ಮತ್ತೆ ಕರ್ನಾಟಕದ ಗುಣವೂ ಅಲ್ಲ. ಇದು ಸರ್ವ ಜನಾಂಗದ ಶಾಂತಿಯ ತೋಟ, ಸರ್ವ ಜನಾಂಗದ ಶಾಂತಿಯ ತೋಟವಾಗಿಯೇ ಉಳ್ಕೊಳ್ಬೇಕು. ನೋಡಿ, ಯಾರು ಇವತ್ತು ಧರ್ಮದ ಪ್ರಚೋದನೆಯನ್ನ ಕೊಡ್ತಾರೆ, ಯತ್ನಾಳ್ ಆಗ್ಲಿ, ಅವ್ರ ಮಗ ಆಗ್ಲಿ ಬಂದು ಲಾಠಿ ಏಟ್ ತಿನ್ನಲ್ಲ, ಅವ್ರ ಮೇಲೆ FIR ಆಗಲ್ಲ. ಅಶೋಕ್ ಮಗ ಬರಲ್ಲ, ವಿಜಯೇಂದ್ರ ಅವ್ರ ಮಗ ಬರಲ್ಲ, ಪ್ರತಾಪ್ ಸಿಂಹನ ಮಗಳೂ ಬರಲ್ಲ. ಇವ್ರುಗಳೆಲ್ಲರೂ ಕೂಡ ನಿಮ್ಮಂಥ ಅಮಾಯಕರನ್ನ, ಉದ್ವಿಗ್ನಕಾರಿ ಮನೋಭಾವಗಳನ್ನ ತುಂಬಿ ನಿಮ್ಮನ್ನ ಹಾಳುಗೆಡುತ್ತಿದ್ದಾರೆ. ಹಾಳಾಗ್ಬೇಡಿ. ನಿಮ್ಮ ಬದುಕುಗಳು ಹಾಳಾದ್ರೆ ನಿಮ್ಮ ಅಪ್ಪ ಅಮ್ಮ ಅದಕ್ಕೆ ಹೊಣೆ ಆಗ್ತಾರೆ. ಶಿವಮೊಗ್ಗದಲ್ಲಿ ಹರ್ಷ ಅನ್ನುವಂಥ ಒಬ್ಬ ಹುಡುಗನ ಕೊಲೆ ಆಯ್ತು, ನಿಮಗೆ ನೆನಪಿರಬಹುದು. ಅದನ್ನ ಇಟ್ಕೊಂಡು ಎಷ್ಟು ರಾಜಕೀಯ ಬೇಳೆ ಬೇಯಿಸ್ಕೊಂಡ್ರು. ಕೊಟ್ರ ಟಿಕೆಟ್ ಹರ್ಷನ್ ತಂಗಿಗೆ? ಮನೆಯಿಂದ ಹೊರಗಡೆ ಕಳ್ಸಿದ್ರು ಮೀಟ್ ಮಾಡಕ್ ಬಂದಿದ್ದಕ್ಕೆ. ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನೆಂದ್ರೆ, ಹಿಂದೂ ಆಗ್ಲಿ ಮುಸಲ್ಮಾನರಾಗ್ಲಿ ಎಲ್ಲರೂ ನನ್ನ ಅಣ್ಣ ತಮ್ಮಂದ್ರು ಅಂತ ಫೀಲ್ ಮಾಡ್ತೀನಿ. ನನ್ನ ಅಣ್ಣ ತಮ್ಮಂದ್ರ ಹತ್ರ, ಅಕ್ಕ ತಂಗಿಯರ ಹತ್ರ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಯಾವ ಕೋಮು ಅಥವಾ ಯಾವ ಧರ್ಮದ ಕೆಟ್ಟ ನಶೆಯು ಒಳ್ಳೆಯದಲ್ಲ. ಅದು ಯಾವತ್ತೂ ನಿಮ್ಮನ್ನು ಕಾಪಾಡಲ್ಲ. ನಿಮ್ಮ ತಂದೆ ತಾಯಿಯ ನೋವುಗಳಲ್ಲಿ ಅವ್ರು ಯಾರೂ ಬಂದು ಭಾಗಿಯಾಗಲ್ಲ. ಹಿಂದೂ ಆದ್ರೂ ಆಗಿರ್ಲಿ, ಮುಸಲ್ಮಾನ ಆದ್ರೂ ಆಗಿರ್ಲಿ. ಫಾಜಿಲ್ ಸತ್ರು, ಇನ್ಯಾರೋ ಒಬ್ಬ ಶೆಟ್ಟಿ ಅವ್ನು ಸತ್ತ. ಅವ್ರು ಯಾರು ಸತ್ರಲ್ಲ, ಅವ್ರ ತಂದೆ ತಾಯಿ ಅಷ್ಟೇ ನೋವು ಅನುಭವಿಸ್ತಾ ಇರೋದು. ಅಕ್ಕ ತಂಗಿ ಹೆಂಡತಿ ಮಕ್ಕಳು ಇವರಷ್ಟೇ ನೋವು ಅನುಭವಿಸೋದು, ಅವರಷ್ಟೇ ಪಾಡ್ಪಡೋದು. ನಾವೇನು ರಾಜಕಾರಣಿಗಳು ಬರ್ತೀವಿ, ಒಂದು ಭಾಷಣ ಮಾಡ್ತೀವಿ, ಅದು ಹೋಗ್ತಾ ಇರ್ತೀವಿ. ಯಾರ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ನೀವು ದಯವಿಟ್ಟು ದಾಳಗಳಾಗಬೇಡಿ. ಮಂಡ್ಯ ನಮ್ಮದು ನೆಮ್ಮದಿಯ ನಾಡು. ನಮ್ಮ ನೆಮ್ಮದಿಯ ನಾಡನ್ನ, ರೈತರ ನಾಡಾಗಿಯೇ, ನೆಮ್ಮದಿಯ ನಾಡಾಗಿಯೇ, ನೆಮ್ಮದಿಯ ಬೀಡಾಗಿಯೇ ಉಳಿಸ್ಕೊಳ್ಳೋಣ. ಆ ಕೆಲಸ ಮಾಡಬೇಕು ಅಂತ ಅಂದರೆ ನಾವೆಲ್ಲರೂ ಒಂದಾಗಿರಬೇಕು, ಒಗ್ಗಟ್ಟಾಗಿರಬೇಕು. ಹಿಂದೂ ಮುಸ್ಲಿಂ ಭಾಯ್ ಅನ್ನೋ ಸಿದ್ಧಾಂತನ ನಾವೆಲ್ಲರೂ ಫಾಲೋ ಮಾಡೋಣ. ಆಗ ದೇಶ ನೆಮ್ಮದಿಯಾಗಿರುತ್ತೆ. ಇಲ್ಲ ಅಂದರೆ ನೇಪಾಳಕ್ಕೆ, ಬಾಂಗ್ಲಾಕ್ಕೆ ಇವತ್ತು ಪರಿಸ್ಥಿತಿ ಬಂದಿದೆಯಲ್ಲ, ಆ ಪರಿಸ್ಥಿತಿ ಭಾರತಕ್ಕೆ ಎಲ್ಲಿ ಬಂದ್ಬಿಡುತ್ತೋ ಅಂತ ಆತಂಕ ಆಗ್ತದೆ. ಧನ್ಯವಾದಗಳು ಮೇಡಮ್. ಇದಿಷ್ಟು ನಜ್ಮಾ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು IIT JEE ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ IIT ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. 1 ವರ್ಷದ ಲಾಂಗ್ ಟರ್ಮ್ ನೀಟ್, CET ಮತ್ತು IIT JEE ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದ್ರೆ ಮೆಡಿಕಲ್. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ನಮಗೆ. 84ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ನಮಗೆ. 84ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.